ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಕುರ್ತಿ ಮೇಲೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡುವ ಅಂತ ಇದ್ದೇನೆ. ಸೊ ಯಾರಿಗಾದ್ರೂ ಆರಿ ವರ್ಕ್ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇದು ಪ್ಲೇನ್ ಕುರ್ತಿ, ಇದು ಸ್ವಲ್ಪ ವೈಟ್ ಕಲರ್ ಇದೆ. ಸೊ ಇದರಲ್ಲಿ ಏನು ಡಿಸೈನ್ ಇಲ್ಲ ಆ ರೀತಿ ನೋಡೋದಾದರೆ, ಬಟ್ ನಾನೀಗ ಅಲ್ಲಿ ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡಿ ನಿಮಗೆ ತೋರಿಸುವ ಅಂತ ಇದ್ದೇನೆ ಇದೇ ವಿಡಿಯೋದಲ್ಲಿ. ಸೊ ಎಂಡ್ವರೆಗೆ ವಿಡಿಯೋ ನೋಡಿ. ಈಗ ನೀವು ನೋಡ್ಬೋದು ಹೇಗಿದೆ ಅಂತ. ಸೊ ಇದು ವರ್ಕ್ ಅಂದರೆ ಇದರ ಪೇಂಟಿಂಗ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನಾನೀಗ 18 ಇಂಚ್ ಫ್ರೇಮ್ ಹಾಕಿದ್ದೇನೆ. ನೀವು ಬೇಕಾದರೂ 16 ಹಾಕ್ಬೋದು ಅಥವಾ 14-12 ಹಾಕ್ಬೋದು, ಅದು ಸೈಜ್ ವೈಸ್ ಡಿಪೆಂಡ್. ನಾನು ಸ್ವಲ್ಪ ದೊಡ್ಡ ಡಿಸೈನ್ ಮಾಡುವಂತಿದ್ದೇನೆ. ಮತ್ತು ನಿಮ್ಮ ಹತ್ರ ಕಾರ್ಡ್ಬೋರ್ಡು, ಈ ಥರ ಶೀಟ್ ಅಥವಾ ಪೇಪರ್ ಏನಾದರೂ ಇತ್ತು ಅಂದರೆ, ಈ ನಮ್ಮದು ಕುರ್ತೀಸಲ್ಲಿ 2 ಲೇಯರ್ ಬರುತ್ತಲ್ಲ, ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಅದರ ಮಿಡ್ಲಿಗೆ ಇಡಬೇಕು, ಯಾಕಂದರೆ ಪೇಂಟ್ ನಾವು ಹಾಕುವಾಗ ಸ್ವಲ್ಪ ಅಂದರೆ ಸ್ವಲ್ಪ ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತೆ ಹಾಕುವಾಗ, ಅಂದರೆ ಬ್ಯಾಕ್ ಸೈಡಿಗೆ ಕೂಡ. ಅದಕ್ಕೋಸ್ಕರ ಮಿಡ್ಲಿಗೆ ಈ ಥರದ್ದು ಫುಲ್ ಇಡಿ, ಆಗ ಸ್ಪ್ರೆಡ್ ಆಗಲ್ಲ. ಫ್ರಂಟ್ ಮತ್ತು ಬ್ಯಾಕಿದ್ದು ಸ್ಪ್ರೆಡ್ ಆಗಲ್ಲ. ಸೊ ಫಸ್ಟಿಗೆ ನೀವು ಇದನ್ನು ಬಟ್ಟೆ ಇಲ್ಲಿ ಒಳಗಡೆ ಇಡಬೇಕು, ಆಯಿತಾ. ಇದು ಸೆಕೆಂಡ್. ಸೊ ಈ ರೀತಿಯಾಗಿ ನಾನೊಂದು ಸಿಂಪಲ್ ಡಿಸೈನ್, ಇದು ನನ್ನದೇ ಕುರ್ತೀಸ್. ಸೊ ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ ನಾನು ಮಾಡಿದೆ. ಇದೀಗ ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ನಾನು ನಿಮಗೆ ತೋರಿಸ್ತೇನೆ. ಸೊ ನೀವು ನೋಡ್ಬೋದು, ಆಗ ಒಂದು ಸಿಂಪಲ್ ಟೈಪ್ ಕುರ್ತಿ ಇತ್ತು. ನಾನೀಗ ಇದಕ್ಕೆ ಒಂದು ಚಿಕ್ಕ ಫ್ಲವರ್, ಏನು ಜಾಸ್ತಿ ಏನಿಲ್ಲ ಡಿಸೈನ್, ಒಂದು ಥರ ಚಿಕ್ಕದು, ನಂಗಂದರೆ ಸ್ವಲ್ಪ ಸಿಂಪಲ್ ಬೇಕಿತ್ತು. ಸೊ ಅದಕ್ಕೋಸ್ಕರ, ಇಲ್ಲದಿದ್ದರೆ ಇದಕ್ಕೆ ಈ ಬ್ಲೂ ಮಾತ್ರ ಹಾಕಬೇಕಿತ್ತು. ಈಗ ಸ್ವಲ್ಪ ಏನು ವೈನ್ ಕಲರ್ ಪ್ಯಾಂಟ್ ಬೇಕಾದ್ರೂ ಹಾಕ್ಬೋದು. ನೋಡಿ, ಸಿಂಪಲ್ ಆಗಿದೆ, ತುಂಬ ಗ್ರ್ಯಾಂಡ್ ಏನಿಲ್ಲ ಫ್ಲವರ್ ಡಿಸೈನ್. ಇದು ಸ್ವಲ್ಪ ಡ್ರೈ ಆಗಬೇಕು, ಹಾಗೆ ನಿಮಗೆ ಸ್ವಲ್ಪ ಹೀಗೆ ಕಾಣ್ತಿದೆ, ಬಟ್ ಚೆನ್ನಾಗಿದೆ ಅಲ್ವಾ. ಸೊ ಯಾರಿಗಾದ್ರೂ ಪೇಂಟಿಂಗ್ ಕ್ಲಾಸ್ ಮತ್ತು ಆರಿ ಕ್ಲಾಸ್ ಬೇಕಾದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.